ನಮ್ಮ ನಿಮ್ಮ ಮನಸ್ಸೋದಿರಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ, ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೋದಿರಬೇಕು. ತನು ಮನ ಧನ ಗುರುವಿನ ನಮ್ಮ ನಿಮ್ಮ ಮನಸ್ಸೋದಿರಬೇಕು. ಆರು ಅಲೆದು ಆರೋಡ ಮಾರ್ಗವು ಅದು ಒಂದು ಪಥವಾಗಿರಬೇಕು. ನಿಮ್ಮೂರಿಗೆ ನಾವು ಬರ್ಬೇಕಾದ್ರೆ ನಿಮ್ಮ ನಮ್ಮ ಮನಸ್ಸು ಒಂದಿದ್ದರೆ ನಾವು ಹೇಳಕ್ಕೆ ಮನಸ್ಸು ಬರ್ತದ, ನಿಮಗೆ ಕೇಳಕ್ಕೆ ಮನಸ್ಸು ಬರ್ತದ. ಚಿತ್ತ ಚಿಪಾಟಿ ಮೇಲೆ ಧ್ಯಾನ ದಪಾಟಿ ಮೇಲೆ ಇತ್ತು ಅಂದ್ರೆ ಕಾರ್ಯ ಆಗಲ್ಲ ಏನ್ರಿ. ಹೇಳೋರು ಕೇಳೋರು ಮನಸ್ಸು ಒಂದಿರ್ಬೇಕಂತ ಅಂದ್ರೆ ನಾವು ಹೇಳಿದ ಶಬ್ದ ನಿಮಗೆ ಅರ್ಥ, ಚಿತ್ತ ಕೊಟ್ಟು ಕೇಳಿದ್ರೆ ಅರ್ಥ ಆಗ್ತದೆ. ನಾವ್ ಈ ಕಡೆ ಹೇಳಿದಂತೆ ಸಂಗವ ಕುಡಿ ಬಲೆ ಮಾಡಿದ ಈ ಬಲೆ ಮಾಡಿದಿ, ಕುಡಿ ಬಲೆ ಮಾಡಿ ಯವ್ವ ಮೆಣಸಿಗೆ ಕಟ್ಟಿದಿಲ್ಲ ತಿಳಿತದ ಪ್ರಣಾರ್ಥ ಆಗ್ತದ. ನಿಮ್ದು ನೀವೇ ಮಾಡೋರು, ನಮ್ದು ನಾವೇ ಹೇಳೋರು ಅಂತಂದ್ರೆ ಹೆಂಗ ಆಗ್ತದಂದ್ರೆ ಕಾಟಾಚಾರಕ್ಕ ಏನ್ರಿ, ಕಾಟಾಚಾರಕ್ಕೆ ಮಾಡ್ದಂಗ ಆಗ್ತದ.
ಸತ್ಯವಾಗಿರುವಂತ ಮಾತು ಹೇಳುತ್ತೀನಿ. ಅಫಜಲ್ಪುರ ಗ್ರಾಮದ ತಾಯಿ ಬಳಗ, ಭಕ್ತ ಬಳಗ ಎಷ್ಟೇ ಚೆನ್ನಾಗಿದ್ರು ಕೂಡ ಶಾಂತತೆಯಿಂದ ಪುರಾಣ ಆಲಿಸುವಂತ ಭಕ್ತ ಬಳಗ ಎಲ್ಲಾದ್ರೂ ಇದ್ರ ಅದು ಅಫಜಲ್ಪುರ ಗ್ರಾಮದ ಭಕ್ತರಂತ ಹೇಳಿರ್ತಾರೆ. ಒಂದೇ ದಿನ ಗಪ್ಪು ಕೂಡ್ರಿ ಎಲ್ಲಿ ನಾವು ಪುರಾಣಿ ಮುಗಿಲಿಕ್ಕೆ ಬಂತು, ತಿಂಗಳಾದಕ್ಕೆ ಬಂತು, ಒಂದೇ ದಿವಸ ಯಾವಾಗ ಗಪ್ಪು ಕೂಡ್ರಿ ಅಂತ ಅಂದೇನಿ ನನಗೆ. ಪುರಾಣಿ ಅದೇ ಗಪ್ಪು ಕೂಡ್ಸೋದೇ ಪುರಾಣ.